ಮಳೆಗಾಲದ ಕಾಮಗಾರಿಗಳು. ಕರೆಕ್ಟಾಗಿ ಮಳೆಗಾಲ ನೋಡ್ಕೊಂಡು ಸ್ಟಾರ್ಟ್ ಮಾಡೋ ಕಾಮಗಾರಿಗಳನ್ನ ಮಳೆಗಾಲದ ಕಾಮಗಾರಿಗಳು ಅಂತಾರೆ. ಯಾಕಂದರೆ ಮಳೆಗಾಲ ಮುಗಿಯೋಷ್ಟರಲ್ಲಿ ಮತ್ತೆ ಕಿತ್ತಬೇಕದು. ನಮಸ್ಕಾರ ಎಲ್ಲರಿಗೂ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಗಾಡಿನ ಒಂದು ಲಡಾಖ್ ಪ್ರಿಪ್ರೇಷನ್ನ ಭಾಗವಾಗಿ ಸರ್ವಿಸಿಗೆ ತಗೊಂಡೋಗ್ತಾ ಇದ್ದೀನಿ. ನೀಟಾಗಿ ಸರ್ವಿಸ್ ಮಾಡಿಸ್ಕೊಂಬಂದು ಎಮಿಷನ್ ಮಾಡಿಸ್ಕೊಂಡು ಇವತ್ತು ಬರಬೇಕು. ಅದು ಬಿಟ್ಟರೆ ಮಿಕ್ಕಿದೆಲ್ಲ ರೆಡಿ ಇದೆ. ಪ್ಯಾಕಿಂಗು, ಪರ್ಚೇಸಿಂಗು, ಗೇರ್ಸ್ ಎಲ್ಲ ರೆಡಿ ಇದೆ. ಸರ್ವಿಸ್ ಒಂದು ಬ್ಯಾಲೆನ್ಸ್ ಇತ್ತು, ಹಂಗಾಗಿ ಇವತ್ತು ತಗೊಂಡೋಗ್ತಾ ಇದ್ದೀನಿ. ಬನ್ನಿ ಸರ್ವಿಸ್ ಸ್ಟೇಷನ್ಗೆ ಹೋಗೋಣ. ಏನೇನಾಗುತ್ತೆ ನೋಡ್ಕೊಂಡು, ಏನೇನು ಗಾಡಿ ರೆಡಿ ಮಾಡಿಸ್ಬೇಕು ಅವ್ರ ಹತ್ರ ತಿಳ್ಕೊಂಡು ಕೊಟ್ಬಿಟ್ಟು ಬರೋಣ. ಯಾವತ್ತು ಕೊಡ್ತಾರೆ ಎಲ್ಲ ಕೇಳ್ಕೊಂಡು ಬರೋಣ. ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಇಲ್ಲೇ ನಿಂತಿದೆ ಒಂದು ಗಾಡಿ. $11-year-old ಕ್ಲಾಸಿಕ್ 350 BS3 ವರ್ಜನ್ನು, ಕಾರ್ಬೊರೇಟರ್ ವರ್ಜನ್ನು. ಇವಾಗೆಲ್ಲ ಹಿಮಾಲಯನ್ನು ಸೂಪರ್ ಬೈಕ್ಗಳು ತಗೊಂಡು ಹೋಗ್ತಾರೆ ಲಡಾಖ್ಗೆ. ನಾನು ರಿಸ್ಕ್ ತಗೊಂಡು ಧೈರ್ಯ ಮಾಡ್ಕೊಂಡು ಈ ಗಾಡೀಲಿ ತಗೊಂಡು ಹೋಗ್ಬಿಟ್ಟು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಸಕ್ಸಸ್ ಆಗೇ ಆಗ್ತೀನಿ ಅಂತ ಕಾನ್ಫಿಡೆಂಟ್ ಇದೆ. ಓವರ್ ಕಾನ್ಫಿಡೆಂಟ್ ಅಲ್ಲ, ಕಾನ್ಫಿಡೆಂಟ್ ಇದೆ. ನೋಡಿ, ಮ್ಯಾಟ್ ಡಾಗ್ ಲೈಟ್ ಹಾಕ್ಸಿದ್ದೀನಿ. ಇನ್ನೂ ಮೊನ್ನೆ ತಾನೇ ಆಯ್ತು, 2 ದಿವಸ ಹಿಂದೆ ಹಾಕ್ಸಿದ್ದು. ರಾತ್ರಿ ಎಲ್ಲ ಮಳೆ ಬಂದಿದೆ. ಯಾವಾಗಲೂ ಬೆಳಗ್ಗೆ ಹೊತ್ತು ಗಾಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 1 ನಿಮಿಷ ಐಡ್ಲೆ ಮಾಡೋದು ಗಾಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಲ್ಲಿ ಎಸ್ಪೆಷಲಿ ಈ ಹಳೆಯದು ಕಾರ್ಬೊರೇಟರ್ ಗಾಡಿಗಳು ಟೈಮ್ ತಗೊಳುತ್ತೆ. ಮನೆ ಲಾಕ್ ಮಾಡಿ ಇನ್ನೆಲ್ಲ ಮರ್ತೋಗ್ಬಿಟ್ಟಿದೆ. ಓಕೆ, ಮೂವ್ ಮಾಡೋಣ. ಜೈ ಬಜರಂಗಬಲಿ. ಫುಲ್ ಪೀಕ್ ಅವರಲ್ಲೇ ಹೊರಟಿದ್ದೀನಿ. ಇಲ್ಲಿ ಏರೋಹಳ್ಳಿ ಕ್ರಾಸಲ್ಲೇ ಇಷ್ಟೊಂದು ಜಾಮ್ ಆಗ್ಬಿಟ್ಟಿದೆ. ಇನ್ನು ಮಾಗಡಿ ಮೇನ್ ರೋಡ್ ಹೆಂಗಿರುತ್ತೆ, ಸುಂಕದಕಟ್ಟೆ ಹೆಂಗಿರುತ್ತೆ, ಕಾಮಾಕ್ಷಿಪಾಳ್ಯ ಹೆಂಗಿರುತ್ತೆ ನೆನಪಿಸ್ಕೊಳ್ಳೋಕ್ಕೆ ಭಯ ಆಗುತ್ತೆ. ನಾನು ಆ ಥರ ಹೋಗ್ಲಾ ಬೇಡವಾ, ಹೋಗ್ಬಿಡ್ತೀನಿ. ನಾನು ಮೋಸ್ಟ್ಲಿ ಈ ಥರ ನುಗ್ಗಲ್ಲ, ಬಟ್ ಗ್ಯಾಪ್ ಜಾಸ್ತಿ ಇತ್ತು ಅಂತ ಬಂದ್ಬಿಟ್ಟೆ. ಮಳೆಗಾಲದ ಕಾಮಗಾರಿಗಳು. ಕರೆಕ್ಟಾಗಿ ಮಳೆಗಾಲ ನೋಡ್ಕೊಂಡು ಸ್ಟಾರ್ಟ್ ಮಾಡೋ ಕಾಮಗಾರಿಗಳನ್ನ ಮಳೆಗಾಲದ ಕಾಮಗಾರಿಗಳು ಅಂತಾರೆ. ಯಾಕಂದರೆ ಮಳೆಗಾಲ ಮುಗಿಯೋಷ್ಟರಲ್ಲಿ ಮತ್ತೆ ಕಿತ್ತಬೇಕದು. ಸಿಗ್ನಲ್ ಎಗರಿಸಲ್ಲ. ನಾನು
ಯಾವತ್ತೂ ಸಿಗ್ನಲ್ ಜಂಪ್ ಮಾಡಲ್ಲ. ರೆಕಾರ್ಡ್ ಮಾಡ್ತಾಯಿದ್ದೀನಿ ಅಂತ ಮಾತ್ರ ಅಲ್ಲ, ನಾನು ಯಾವತ್ತೂ ಸಿಗ್ನಲ್ ಜಂಪ್ ಮಾಡಲ್ಲ. ಮೊನ್ನೆ ಪೊಲೀಸ್ನವ್ರು ಹಿಡಿದ್ರು, ಇಂದ್ರನಗರಕ್ಕೆ ಹೋದಾಗ ಲೈಟ್ ಹಾಕ್ಸೋಕ್ಕೆ ಹೋಗಿದ್ದಾಗ ಚೆಕ್ ಮಾಡಿದ್ರು. 5 ವರ್ಷದ 6 ವರ್ಷದ ಹಿಂದೆಗಡೆದು ಒಂದು 3 ಫೈನ್ ಇದೆ. ಯಾವುದೋ ಟ್ರಾಫಿಕ್ ಸಿಗ್ನಲಲ್ಲಿ ಜಂಪ್ ಮಾಡಿರೋದಂಥ ಒಂದು, ಜೀಬ್ರಾ ಕ್ರಾಸಿಂಗ್ ಮೇಲೆ ನಿಲ್ಲಿಸಿರೋದು ಒಂದು ವಿತೌಟು ಹೆಡ್ ಗೇರು. ಅದಾದಮೇಲೆ ಒಂದೇ ಒಂದು ಸಿಂಗಲ್ ಫೈನ್ ನನ್ನ ಮೇಲಿಲ್ಲ. ಅವರೇ ಬಿಟ್ಟರು, ಯಾವಾಗ ಆಗುತ್ತೋ ಅಷ್ಟು ಬೇಗ ಕಟ್ಬಿಡಿ ಅಂತ ಹೇಳ್ಬಿಟ್ಟು. ಡಿಫೆಕ್ಟಿವ್ ನಂಬರ್ ಪ್ಲೇಟು ಅಂದರು. HSRP ಬಂದಿಲ್ಲ ಅಂದೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಇನ್ನೇನು ಒಂದು ವಾರದಲ್ಲಿ ಡಿಸ್ಕೌಂಟ್ ಬರ್ತಾಯಿದೆ, 20 ಡೇಸ್ಗೆ 50% ಡಿಸ್ಕೌಂಟ್ ಆಫರು ಫೈನ್ ಕಟ್ಟೋಕ್ಕೆ. ಅವಾಗ ಕಟ್ಟಿ ಕ್ಲೋಸ್ ಮಾಡ್ಕೊತೀನಿ. ಅದು ಇದೇ ಫೈನ್ ಅಂತ ನನಗೆ ಗೊತ್ತಿರಲಿಲ್ಲ. ಅವ್ರು ಕೈ ಹಾಕಿ ನಿಲ್ಲಿಸಿ ಚೆಕ್ ಮಾಡಿದಾಗೆ ಗೊತ್ತಾಗಿದ್ದು. ಅಲ್ಲಿವರೆಗೂ ನನ್ನ ಗಾಡಿ ನಂಗೆ ಫೈನ್ ಇದೆ ಅಂತಲೇ ಗೊತ್ತಿರಲಿಲ್ಲ. 1600 1,500 ಇತ್ತು. ಮೋಡ ಕವಿದ ವಾತಾವರಣ. ರಾತ್ರಿ ಚೆನ್ನಾಗೇ ಬಂತು ಮಳೆ. ಮಳೆ ಕೆಳಗೂ ಇರಲಿಲ್ಲ. 11:30ಗೋ 12 ಗಂಟೆಗೂ ಸ್ಟಾರ್ಟ್ ಆಯಿತು. ಹೆಚ್ಚು ಕಮ್ಮಿ ಒಂದು 2-3 ಅವರ್ ಬಂತು ಸುಮಾರಾಗಿ. ಪೀಕ್ ಅವರಲ್ಲಿ ಬೆಂಗಳೂರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, 2 ವೀಲರ್ಸ್ ಅವ್ರು ಎಸ್ಪೆಷಲಿ, ನಾನು 2 ವೀಲರ್ ಅವನೇ, ಮನುಷ್ಯರು ಎಲ್ಲ ಹೋಗ್ಬಿಟ್ಟು ಮುರುಘಾಗಳು ಆಗ್ಬಿಡ್ತಾರೆ. ಕ್ಯಾಮ್ರಾದಲ್ಲೇನೋ ವಾಯ್ಸ್ ಕಂಟ್ರೋಲ್ ಏನೋ ಆ್ಯಕ್ಟಿವೇಟ್ ಆಗ್ಬಿಟ್ಟಿದೆ. ಏನಾದ್ರು ಮಾತಾಡ್ಬೇಕಾದ್ರೆ ಆಫ್ ಆಗ್ತಾಯಿದೆ. ಮತ್ತು ಇದು ನಂದು ಫಸ್ಟ್ ವ್ಲಾಗು. ಹೆಲ್ಮೆಟ್ಟಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿ ಪೋಸ್ಟ್ ಮಾಡ್ತಾ ಇರೋದು. ಆ್ಯಕ್ಚುಲಿ ತುಂಬ ಟ್ರಯಲ್ ಆ್ಯಂಡ್ ಎರರ್ ಆಗಿದೆ, ಬೇರೆ ಬೇರೆ ಸೆಟ್ಟಿಂಗ್ಸು, ಬೇರೆ ಬೇರೆ ಆ್ಯಂಗಲ್ಸು ಎಲ್ಲ. ಬಟ್ ಅಫಿಷಿಯಲಾಗಿ ರೆಕಾರ್ಡ್ ಮಾಡಿ ಪೋಸ್ಟ್ ಮಾಡ್ತಾ ಇರೋದು ಇದು ಫಸ್ಟ್ ವೀಡಿಯೋ. ಏನು ರೆಸ್ಪಾನ್ಸ್ ಬರುತ್ತೆ ನೋಡಬೇಕು. ವಾಯ್ಸ್ ಎಲ್ಲ ಹೆಂಗೆ ರೆಕಾರ್ಡ್ ಆಗ್ತಾಯಿದೆ ಏನೋ ಆಲ್ಮೋಸ್ಟು ಸೆಟ್ಟಿಂಗ್ ಮಾಡಿದ್ದೀನಿ ನಂಗೆ ತಿಳಿದಿರೋ ಮಟ್ಟಿಗೆ. ಯಾಕಂದರೆ ತುಂಬ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಇದು ಅದು ಎಲ್ಲ ಚೇಂಜ್ ಮಾಡಿ ಕೊನೆಗೆ ಈ ಸೆಟ್ಟಿಂಗ್ ಕೊಂಡಿಸ್ಕೊಂಡಿದ್ದೀನಿ. ನಂದು ಕಂಪ್ಲೀಟು ಓಕೆ ಆದಮೇಲೆ ನನಗೆ ಇದು ಸಕ್ಸಸ್ ಆಯಿತು ಅಂತ ಅನಿಸಿದ್ಮೇಲೆ ಆ ಸೆಟ್ಟಿಂಗ್ಸ್ ಎಲ್ಲ ಒಂದು ವೀಡಿಯೋ ಮಾಡ್ತೀನಿ. ಬೇರೆ ಯಾರನ್ನು ಮತ್ತೆ ಸ್ಟಾರ್ಟ್ ಮಾಡೋರು ನಮ್ಮಷ್ಟು ತಲೆ ಕೆಡಿಸ್ಕೊಂಡು ಟ್ರಯಲ್ ಆ್ಯಂಡ್ ಎರರ್ ಮಾಡ್ಕೊಂಡು ತಲೆಗೆ ಹುಳ ಬಿಟ್ಕೊಳ್ಳೋ ಅವಶ್ಯಕತೆ ಇರೋಲ್ಲ. ಆ ಸೆಟ್ಟಿಂಗ್ಸ್ ಫಾಲೋ ಮಾಡಿದ್ರೆ ಸಾಕಾಗುತ್ತೆ. ಆಮೇಲೆ ಮಾಡ್ತಾ ಅವ್ರಿಗೆ ಬಂದ್ಬಿಡುತ್ತೆ. ಹೊಸ್ತಲ್ಲಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸೆಟ್ಟಿಂಗ್ ಮಾಡ್ಕೊಡೋದಂತೂ ನಾನು ChatGPTನ ಕೇಳಿ ನೋಡಿದೆ, DJ ಅವ್ರ ವೆಬ್ಸೈಟಲ್ಲಿ ಇರೋದೇ ಸೆಟ್ಟಿಂಗ್ಸ್ ಚೆಕ್ ಮಾಡಿ ನೋಡಿದೆ, ಕೆಲವರು ಆಲ್ರೆಡಿ ಯೂಸ್ ಮಾಡ್ತಾರೋರು ಯೂಟ್ಯೂಬರ್ಗಳು ಹಾಕಿರೋದು ನೋಡಿದೆ, ಅದೇ ಸೇಮ್ ಸೆಟ್ಟಿಂಗು, ಅದೇ ಎಲ್ಲ ಡೀಟೇಲ್ಸು. ನಾನು ಹಾಕಿರೋದು ನಂಗೆ ಸರಿಯಾಗಿ ಗೊತ್ತಾಗಲಿಲ್ಲ. ಏನಿದು ಅವ್ರು ಹೇಳೋದೇ ರಾಂಗ ಇಲ್ಲ ನನಗೆ ಗೊತ್ತಾಗ್ತಾ ಇಲ್ವಾ ಅಂತ ತಲೆ ಕೆಡಿಸ್ಕೊಂಡು ನೋಡಿ ಕೊನೆಗೆ ನಮ್ಮದೇ ಓನ್ ಸೆಟ್ಟಿಂಗ್ಗಳು ಕೆಲವು ಸಣ್ಣ ಪುಟ್ಟ ಮೈನರು ಚೇಂಜಸ್ಗಳು ಮಾಡ್ಕೊಂಡು ಇವತ್ತಿನ ವಿಡಿಯೋ ಬಂದಿದೆ. ನೋಡಿ, ಚೆನ್ನಾಗಿದ್ರೆ ಲೈಕ್ ಮಾಡಿ.
ಅಥವಾ ಇನ್ನೂ ಏನಾದರೂ ಇಂಪ್ರೂವ್ಮೆಂಟ್ ಆಗಬೇಕಾಗಿತ್ತು, ನಿಮ್ಗೆ ಇನ್ನೂ ಏನಾದರೂ ಸೆಟ್ಟಿಂಗು ಚೆನ್ನಾಗಿರೋದು ಗೊತ್ತಿದ್ದರೆ, ಐಡಿಯಾ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಈ ಥರ ಅಲ್ಲ, ಈ ಥರ ಮಾಡಬೇಕಾಗಿತ್ತಪ್ಪ, ಇನ್ನೂ ಚೆನ್ನಾಗಿ ಬರುತ್ತೆ ಫೂಟೇಜ್ ಅಂತ. ಖಂಡಿತ ಓಪನ್ ಟು ಐಡಿಯಾಸ್, ಸರಿ ಮಾಡ್ಕೊತೀನಿ. ಆಮೇಲೆ ನಾನು ಮುಂಚೆ ಹೇಳ್ದಂಗೆ ಇದು ನಂದು ಫಸ್ಟ್ ವ್ಲಾಗು. ರೋಡಲ್ಲಿ ಕ್ಯಾಮ್ರಾ ಹಾಕ್ಕೊಂಡು ಬರ್ತಾ ಇರೋದು ಅಂತ ಹೇಳಿದ್ರೆ, ನೀವು ನನ್ನ ಚಾನಲ್ ನೋಡಿದ್ರೆ ನಿಮಗೆ ಹಳೇದು ಒಂದು 2-3 ವೀಡಿಯೋ ಕಾಣುತ್ತೆ. ನಾನೇ ಗಾಡಿ ಓಡಿಸಿರೋದು. ಅದು ಬಂದುಬಿಟ್ಟು ಆ್ಯಕ್ಚುಲಿ ಬರೀ ಟ್ರಾಫಿಕ್ ಮೂಮೆಂಟು, ಡ್ಯಾಶ್ ಕ್ಯಾಮು. ಅದರಲ್ಲಿ ವಾಯ್ಸ್ ರೆಕಾರ್ಡಿಂಗ್ ಏನಿರಲಿಲ್ಲ, ಸುಮ್ಮನೆ ಜಸ್ಟ್ ವೀಡಿಯೋ ಕೆಲವೊಂದು ಆ್ಯರೋ ಮಾರ್ಕ್ಸು ಎಡಿಟ್ ಮಾಡಿ. ಇದು ಬಂದ್ಬಿಟ್ಟು ಇರೋದು ಕ್ಯೂಬೋ ಬೈಕ್ ಕ್ಯಾಮ್ಪ್ರೋ ಅಂತ ಹೆಲ್ಮೆಟ್ ಮೇಲ್ಗಡೆ ಫಿಕ್ಸ್ ಮಾಡ್ಕೊಂಡಿದ್ದೆ, ಅದರಲ್ಲಿ ಮಾಡಿರೋದು. ಸೊ ಅದನ್ನು ನಾನು ವ್ಲಾಗ್ ಅಂತ ಟ್ರೀಟ್ ಮಾಡಿಲ್ಲ, ಹಂಗಾಗಿ ಇದೇ ಫಸ್ಟ್ ವ್ಲಾಗ್ ಅಂತ ಹೇಳ್ತಾ ಇದ್ದೀನಿ. ಯಾರಾದರೂ ನೋಡಾದ್ಮೇಲೆ ಏನು ನಾಗವನ್ನ ಆಲ್ರೆಡಿ ವ್ಲಾಗ್ಸ್ ಎಲ್ಲ ಇದನ್ನೇ ಫಸ್ಟ್ ಅಂತ ಡೂಪ್ ಬಿಡ್ತಾನೆ ಅಂತ ಅನ್ಕೊಂಬಾರ್ದು ಅಂತ ಹೇಳ್ತಾ ಇದ್ದೀನಿ. ಇದು ವ್ಲಾಗ್ ಅಂದರೆ ವಿತ್ ಮೈಕು, ವಿತ್ ವಾಯ್ಸ್ ಓವರು, ಪ್ಲಸ್ ಪ್ರಾಪರ್ ಆ್ಯಕ್ಷನ್ ಕ್ಯಾಮ್ರಾ ಇರೋದ್ರಿಂದ ಇದನ್ನು ನಾನು ಫಸ್ಟ್ ವ್ಲಾಗ್ ಅಂತ ಟ್ರೀಟ್ ಮಾಡ್ತಾಯಿದ್ದೀನಿ ಅಷ್ಟೇ, ಇನ್ನೇನು ಇಲ್ಲ. Pollution control is on leave. ಇದನ್ನೆಲ್ಲ ಟ್ರಾಫಿಕ್ ಪೊಲೀಸ್ನವ್ರು ಹಿಡಿಯೋ ಅವ್ರಿಗೆ ರೈಟ್ಸ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಬಟ್ ಹೆಂಗೆ ಈ ಥರ ಗಾಡಿಗಳೆಲ್ಲ ರೋಡಲ್ಲಿ ಓಡಾಡ್ತವೆ ಅಂತ ಗೊತ್ತಿಲ್ಲ. ರಾಯಲ್ ಎನ್ಫೀಲ್ಡ್ ಸರ್ವಿಸ್, ಓಕೆ. ಇವರು ನಮ್ಮ ಮಾಮೂಲಿ ಸರ್ವಿಸ್ ಸೆಂಟ್ರು. ಯಾವಾಗಲೂ ಕೊಡೋದು, ನೋಡೋಣ ಹೆಂಗೆ ಈ ಸಲ ಏನು ಹೇಳ್ತಾರೆ. ಈಗಿನ 4 ತಿಂಗಳಿಂದ ಮಾಡಿಸಿದೆ, ಕಾರ್ಬೇಟ್ರು 3 ತಿಂಗಳಿಂದ ಇರುತ್ತೆ ಚೇಂಜ್ ಮಾಡಿಸಿದೆ. ಕಾಯ್ತಾ ಇದ್ದಾರೆ ಸಾಹೇಬರು. ಗೈಸ್, ಗಾಡಿ ಸರ್ವಿಸ್ ಕೊಟ್ಟಿದ್ದೀನಿ. ಕೊಟ್ಟು ಇವಾಗ BMTC ಬಸ್ ಹತ್ತದೆ. ಆಲ್ಮೋಸ್ಟ್ ಒಂದು 15,500 ಎಸ್ಟಿಮೇಷನ್ ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ಜಾಸ್ತಿ ಆಗುತ್ತೆ. ನಾರ್ಮಲಾಗಿ ಅವರು ಕೂಡ ಎಸ್ಟಿಮೇಷನ್ಗಿಂತ ಒಂದು 25% ಯಾವಾಗಲೂ ಜಾಸ್ತಿ ಆಗುತ್ತೆ. ಅಂದರೆ 3,000 ಕೊಟ್ಟರೆ 4,000, 10,000 ಕೊಟ್ಟರೆ 12,500, ಈಗ 15,000 ಕೊಟ್ಟರೆ ಒಂದು 20,000 ಆಗ್ಬೋದು. ಕೆಲವೊಂದು ಪಾರ್ಟ್ಸ್ ಎಲ್ಲ ಚೇಂಜ್ ಮಾಡ್ಬೇಕಂತ ಹೇಳಿದ್ರು. ಕಾರ್ಬೊರೇಟರ್ ಕ್ಲೀನು, ಟ್ಯಾಂಕ್ ಕ್ಲೀನು, ಆಮೇಲೆ ಬ್ಯಾಕ್ ಶಾಕ್ ಅಬ್ಸರ್ವರ್ ಚೇಂಜ್ ಮಾಡ್ಬೇಕಂತ ಹೇಳಿದ್ರು. 4 ಕಾಯಿಲ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರು.
ಸುಮಾರು ಎಲ್ಲ ಚೇಂಜಸ್ ಮಾಡಬೇಕಾಗಿದೆ. ಯಾಕಂದರೆ ತುಂಬ ಲಾಂಗ್ ಹೋಗ್ತಾ ಇದ್ದೀನಿ ನಾನು. 8,000 ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನ್ ಪ್ಲ್ಯಾನ್ ಇರುತ್ತೆ ಅಂತ ಅವ್ರಿಗೆ ಹೇಳಿದೆ. ಲೈಫ್ ಟೈಮ್ ಅಚೀವ್ಮೆಂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಸರ್? ಓಕೆ, ನಾನು ತುಂಬ ಕೇರ್ತಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅಲ್ಲಿಂದೆಲ್ಲ ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಮತ್ತೆ ಅವ್ರದ್ದು ಪ್ರೈವಸಿ ನೋಡಬೇಕಲ್ಲ ನಾವು. ಜನ ಇರ್ತಾರೆ ಸುಮ್ಮನೆ ಅದೆಲ್ಲ ಮಾಡ್ಕೊಂಡು ಅದು ಕೆಲವ್ರು ವ್ಲಾಗರ್ಗಳು ಮಾಡ್ತಾರೆ. ಅದೇನೋ ನನಗೆ ಅದು ಇಷ್ಟ ಆಗಲ್ಲ. ಅವ್ರಿಗೂ ಪ್ರೈವಸಿ, ನಮಗೂ ಒಂದು ಸ್ವಲ್ಪ ಒಂದು ಮುಜುಗರ ಒಂದು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ. ಅದಕ್ಕೆ ಅಲ್ಲಿ ಆಫ್ ಮಾಡಿ ಮತ್ತೆ ಇಲ್ಲಿ ಆನ್ ಮಾಡಿ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಮನೆಗೆ ಹೋಗ್ತೀನಿ. ಇವತ್ತು ಶನಿವಾರ ಕೊಟ್ಟಿರೋದು, ಮಂಗಳವಾರ ಕೊಡ್ತೀನಿ ಅಂದರು. ಸ್ವಲ್ಪ ಜಾಸ್ತಿ ಕೆಲಸ ಇದೆ, ಎಲ್ಲ ನೋಡಿ ಮಾಡಿ ಮಂಗಳವಾರ ಗಾಡಿ ಕೊಡ್ತೀನಿ ಅಂತ. 3 ದಿವಸ ಆಗುತ್ತೆ. ಸರಿ ಮಾಡಿಕೊಡ್ಲಿ ನಿಧಾನಕ್ಕೆ ಅಂತ ಹೇಳ್ಬಿಟ್ಟು, ನನಗೆ ಬೇಕಾಗಿರೋ ಶನಿವಾರ ಅಲ್ವಾ, ನಿಧಾನಕ್ಕೆ ಮಾಡಿಕೊಡ್ಲಿ ಅಂತ ಹೇಳ್ಬಿಟ್ಟು ನಾನು ಓಕೆ ಸರ್ ಅಂತ ಕೊಟ್ಟು ಬಂದಿದ್ದೀನಿ. ನೋಡೋಣ ಸರ್ವಿಸ್ ಆದಮೇಲೆ ಏನೇನಾಯಿತು, ಗಾಡಿ ಪರ್ಫಾರ್ಮೆನ್ಸ್ ಹೆಂಗಿದೆ. ಏನೇನು ಆಬ್ವಿಯಸ್ಲಿ ಲಡಾಖ್ ಟ್ರಿಪ್ ಸ್ಟಾರ್ಟ್ ಆದಾಗ ನೀವು ನೋಡ್ತಾ ಇರ್ತೀರಾ ಗಾಡಿ ಪರ್ಫಾರ್ಮೆನ್ಸ್ ಹೆಂಗಿದೆ, ಹೆಂಗೆ ಹೋಗ್ತಾ ಇದೆ, ನಾನು ಹೆಂಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಅಪ್ಡೇಟು ನಿಮಗೆ ಸಿಗ್ತಾ ಹೋಗುತ್ತೆ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್.